ಇವತ್ತು ದೇವ ಆಲಯದಲ್ಲಿ ದೇವರಿಗೆ ಸ್ತುತಿ ಮಾಡಿ, ದೇವರನ್ನ ಸ್ತುತಿಸುತ್ತಾ, ದೇವರನ್ನ ಆರಾಧಿಸುವಂತವರಾಗಿ, ದೇವರ ವಾಕ್ಯವನ್ನ ಸಾರುವಂತವರಾಗಿ, ದೇವ ವಾಕ್ಯದಲ್ಲಿ ನಿಂತು ದೇವರಿಗೋಸ್ಕರ ಸೇವೆ ಮಾಡಬೇಕಂತ ದೇವರ ಪಾತ್ರೆಗಳು ಇವತ್ತು ಎಲ್ಲಿದ್ದಾರೆ? ಅಲ್ಲಿದ್ದಂತ ನೆಬೂಕದ್ನೆಚ್ಚರ ಅಂತ ರಾಜನ ಏನ್ ಮಾಡ್ತಾನೆ, ತನ್ನ ದೇಶಕ್ಕೆ ಕೊಂಡು ಹೋಗಿ ದೇವರ ಪಾತ್ರೆಗಳನ್ನು ತನ್ನ ದೇವರ ಆಲಯದಲ್ಲಿ ಸೇರಿಸಿ ಬಿಟ್ಟನು ಅಂತ ವಾಕ್ಯದಲ್ಲಿ ಹೇಳುತ್ತೆ. ಇವತ್ತು ನಾವು ಧ್ಯಾನಿಸುವಂತ ಧ್ಯಾನದ ವಾಕ್ಯ ಯಾವುದು ಅಂತ ಹೇಳಿದ್ರೆ, ವೇರ್ ಇಸ್ ಗಾಡ್ ಚೂಸನ್ ವೆಸಲ್ಸ್ ಟುಡೇ? ದೇವರಿಂದ ಆಯ್ಕೆಯಾದಂತ ಪಾತ್ರೆಗಳು ಅಥವಾ ದೇವರಿಂದ ಆರಿಸಲ್ಪಟ್ಟಂತ ಪಾತ್ರೆಗಳು ಇವತ್ತು ಎಲ್ಲಿದ್ದಾರೆ? ಪ್ರಿಯರೇ, ನಾವು ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 1ರಿಂದ 3ನೇ ವಾಕ್ಯ ತನಕ ನಾವು ನೋಡುವಂತ ಒಂದು ಸಮಯದಲ್ಲಿ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ಅಲ್ಲಿದ್ದಂತ ಅರಸನು ಯೆಹೋಯಾಕೀಮನ ಅರಸನ 3ನೇ ವರ್ಷದ ಆಳ್ವಿಕೆ ನಾವು ನೋಡುವಂತ ಒಂದು ಸಮಯದಲ್ಲಿ ಅಲ್ಲಿ ನೆಬೂಕದ್ನೆಚ್ಚರ ಅಂತ ಅರಸನ ಏನ್ ಮಾಡ್ತಾನೆ, ಅವನಿಗೆ ಮುತ್ತಿಗೆ ಹಾಕಿ ಬರ್ತಾನೆ. ಬಾಬೆಲ್ನ ಅರಸನು ಮುತ್ತಿಗೆ ಹಾಕಿ ಬಂದಂತ ಒಂದು ಸಮಯದಲ್ಲಿ ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತೆ, ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಶಿನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿ ಬಿಟ್ಟನು. ಒಂದು ಸಮಯದಲ್ಲಿ ನೋಡುವಂತದ್ದು ಸಮಯದಲ್ಲಿ ನೋಡಿ, ದೇವರು ಯೆಹೋಯಾಕೀಮನನ್ನು ನೆಬೂಕದ್ ರಾಜನ ಆಳ್ವಿಕೆಯಲ್ಲಿ ಅವನ ಕೈಗೆ ಒಪ್ಪಿಸಿಕೊಟ್ಟಂತದ್ದು ಒಂದು ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತೆ, ದೇವ ಆಲಯದ ಪಾತ್ರೆಗಳನ್ನು ದೇವರು ಒಪ್ಪಿಸಿಕೊಟ್ರು ಅಂತ. ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು, ಒಂದಲ್ಲ ಎರಡಲ್ಲ ಅನೇಕ ಪಾತ್ರೆಗಳು ದೇವ್ರ ಏನ್ ಮಾಡ್ತಂತೆ, ಆ ಒಬ್ಬ ಶತ್ರುವಿನ ಕೈಗೆ ದೇವರೇ ಒಪ್ಪಿಸ್ಕೊಟ್ಬಿಟ್ರು ಅಂತ ದೇವ್ರ ವಾಕ್ಯ ಹೇಳುತ್ತೆ. ವಶಕ್ಕೆ ಕೊಟ್ಬಿಟ್ರು ಅಂತ. ಆ ವಶಕ್ಕೆ ಕೊಟ್ಟ ತಕ್ಷಣ ಅಲ್ಲಿದ್ದಂತ ನೆಬೂಕದ್ನೆಚ್ಚರ ಅಂತ ರಾಜನ ಏನ್ ಮಾಡ್ತಾನೆ, ತನ್ನ ದೇಶಕ್ಕೆ ಕೊಂಡು ಹೋಗಿ ದೇವರ ಪಾತ್ರೆಗಳನ್ನು ತನ್ನ ದೇವರ ಆಲಯದಲ್ಲಿ ಸೇರಿಸಿ ಬಿಟ್ಟನು ಅಂತ ವಾಕ್ಯದಲ್ಲಿ ಹೇಳುತ್ತೆ. ಪ್ರಿಯರೇ, ಯಾಕೆ ಅವನು ಆ ರೀತಿಯಾಗಿ ಅವನು ಸೇರಿಸ್ಬಿಡೋದಕ್ಕೆ ಕಾರಣ ಏನು ಎಂಬುದಾಗಿ ನೋಡುವಂತ ಒಂದು ಸಮಯದಲ್ಲಿ ಯೆಹೋಯಾಕೀಮನ್ನು ನಾವು 2 ಪೂರ್ವಕಾಲ ವೃತ್ತ ಅಂತ 34ನೇ ಅಧ್ಯಾಯ 8ನೇ ವಾಕ್ಯದ ನೋಡುವಂತ ಒಂದು ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ದೇವರ ದೃಷ್ಟಿಯಲ್ಲಿ ಅಸಹ್ಯವಾದಂತ ಕಾರ್ಯಗಳನ್ನು ಯೆಹೋಯಾಕೀಮನು ಮಾಡುವಂತವನಾಗಿದ್ದ. ಆಂಗ್ಲ ಭಾಷೆ 2 ಅರಸುಗಳ ಪುಸ್ತಕದಲ್ಲಿ ಈ ಪ್ರಕಾರ, and he did what was evil in the sight of the Lord. ದೇವರ ದೃಷ್ಟಿಯಲ್ಲಿ ಯಾವುದು ಕೆಟ್ಟದ್ದು ಅನ್ನಿಸ್ತಾ ಇತ್ತು ಅದನ್ನ ಅವನು ಮಾಡಿದಂತ ಕಾರಣದ ನಿಮಿತ್ತವಾಗಿ ಆ ಅರಸನ ಆಳ್ವಿಕೆಯ 3ನೇ ವರ್ಷದಲ್ಲಿ ದೇವರೇನ್ ಮಾಡ್ತಿರುತ್ತೆ, ಅರಸನನ್ನು ಮತ್ತು ದೇವಾಲಯಕ್ಕೆ ಸೇರಿದಂತ ಪಾತ್ರೆಗಳನ್ನ ಶತ್ರುವಿನ ವಶಕ್ಕೆ ಕೊಟ್ಟರು ಎಂಬುದಾಗಿ. ಇವತ್ತು ದೇವಾಲಯಕ್ಕೆ ಉಪಯುಕ್ತವಾಗಬೇಕಾದಂತ ಪಾತ್ರೆಗಳು ಇವತ್ತು ಎಲ್ಲಿದ್ದಾರೆ? ನಾವು ವಾಕ್ಯದಲ್ಲಿ ನೋಡುವಾಗ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಪೌಲನ್ ನೋಡ್ತಾ ಹೇಳ್ತಾರೆ, ಪೌಲನಿಗೆ ವಾಕ್ಯವನ್ನು ಹೇಳೋದಕ್ಕೆ ಅನನೀಯನ ದೇವರು ಎಬ್ಬಿಸುವಂತದ್ದು ಸಮಯದಲ್ಲಿ ದೇವರು ಪೌಲನ ನಿಮಿತ್ತವಾಗಿ ಸಾಕ್ಷಿ ಕೊಡುವಂಥದ್ದು ಏನಂತ ಹೇಳಿದ್ರೆ, ಅವನು ನನಗೆ ಉಪಯುಕ್ತವಾದಂತ ಪಾತ್ರೆ ಎಂಬುದಾಗಿ. ಅದು ಮಾತ್ರವಲ್ಲದೆ ಅನೇಕ ವಾಕ್ಯಗಳನ್ನು ನೋಡ್ತೇವೆ, ದೇವಾಲಯಕ್ಕೆ ಉಪಯುಕ್ತವಾದಂತ ಅನೇಕ ಪಾತ್ರೆಗಳಿರ್ಬೇಕಾಗಿ ಪೌಲನ ದೇವ್ರ ಹೇಳ್ತಾರೆ, ಅವನು ನನ್ನ ಪಾತ್ರೆ, ನನ್ನ ಸೇವೆಗೋಸ್ಕರವಾಗಿ ಉಪಯುಕ್ತವಾಗಬೇಕಾದಂತ ಒಂದು ಪಾತ್ರೆ ಎಂಬುದಾಗಿ ದೇವರು ಅವನ ಕುರಿತಾಗಿ ಸಾಕ್ಷಿ ಹೇಳಲ್ಪಟ್ಟಂತ ಒಂದು ಸಮಯದಲ್ಲಿ ಇವತ್ತು ದೇವ ಆಲಯದಲ್ಲಿ ದೇವರಿಗೆ ಸ್ತುತಿ ಮಾಡಿ, ದೇವರನ್ನ ಸ್ತುತಿಸುತ್ತಾ, ದೇವರನ್ನ ಆರಾಧಿಸುವಂತವರಾಗಿ, ದೇವರ ವಾಕ್ಯವನ್ನ ಸಾರುವಂತವರಾಗಿ, ದೇವ ವಾಕ್ಯದಲ್ಲಿ ನಿಂತು ದೇವರಿಗೋಸ್ಕರ ಸೇವೆ ಮಾಡಬೇಕಂತ ದೇವರ ಪಾತ್ರೆಗಳು ಇವತ್ತು ಎಲ್ಲಿದ್ದಾರೆ? ಪ್ರಿಯರೇ, ಒಂದು ಸಮಯದಲ್ಲಿ ದೇವಾಲಯಕ್ಕೆ ಉಪಯುಕ್ತವಾಗಬೇಕಂತ ಒಂದು ಪಾತ್ರೆಗಳು ದೇವಾಲಯದಿಂದ ಹೊರಗಿತ್ತು ಅಂತಂದ್ರೆ ತಂದೆ ತಾಯಾದಂತವ್ರು ತಮ್ಮ ಮಕ್ಕಳಿಗೆ ದೇವ ಸೇವೆನ ಮಾಡೋದಕ್ಕೆ ನಾವು ಒಪ್ಪಿಸಿಕೊಡ್ಬೇಕು.
ಅದು ಮಾತ್ರ ಅಲ್ಲೇ ಯವನಸ್ಥ ಜೀವಿತದಲ್ಲಿ ನಮ್ಮ ಜೀವಿತವನ್ನ ವ್ಯರ್ಥವಾಗಿ ನಾವು ಮಾಡ್ತೇವೆ. ಅದು ಯವನಸ್ಥರೇ ಅಂತಲ್ಲ, ವಯಸ್ಸಾದಂತವ್ರು, ಇದು ಕಡೆ ಗಳಿಗೆ ಇರ್ಬೋದು, ನಿಮ್ಮ ಜೀವಿತ ಸ್ವಲ್ಪ ದಿನ ಇರುವಂತದ್ದಾಗಿರ್ಬೋದು, ಇರುವಂತ ಎಲ್ಲ ಗಳಿಗೆಯಲ್ಲೂ ದೇವಾಲಯಕ್ಕೆ ಉಪಯುಕ್ತವಾಗಬೇಕಾದಂತ ಪಾತ್ರೆಗಳು ದೇವಾಲಯಕ್ಕೆ ಉಪಯುಕ್ತವಾಗುವಂತದ್ದಾಗಿದೆ. ಇವತ್ತು ದೇವಾಲಯಕ್ಕೆ ಉಪಯುಕ್ತವಾದಂತ ಪಾತ್ರೆಗಳು ಯಾವತ್ತೂ ಶತ್ರುವಿನ ವಶವಾಗಿರಬಾರ್ದು. ಇವತ್ತು ಆ ರೀತಿಯಾಗಿತ್ತು ಅಂತ ಹೇಳಿದ್ರೆ ನೀವು ದೇವಾಲಯದ ಪಾತ್ರೆಗಳು ದೇವ ಸೇವೆಗೆ ಉಪಯುಕ್ತವಾಗ್ತದೆ. ಅಂತ ಪಾತ್ರೆಗಳು ಇವತ್ತು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಇವತ್ತು ದೇವಾಲಯದಲ್ಲಿರ್ಬೇಕು. ಇರುವಂತ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚುತ್ತಾ ಯಾವ್ದಾದ್ರೂ ನಿಮ್ಮ ದೃಷ್ಟಿಯಲ್ಲಿ ಅದು ನಿಮಗೆ ಮೆಚ್ಚುವಂತ ಕಾರ್ಯಗಳಾಗಿದ್ದು ಅದು ದೇವರಿಗೆ ಅಸಹ್ಯವಾದಂತ ಕಾರ್ಯಗಳಾಗಿದ್ರೆ ಆ ಕಾರ್ಯಗಳನ್ನ ಬಿಟ್ಟುಬಿಟ್ಟು, ದೇವ್ರೆ ನಿನಗೂ ನಿನ್ನ ಸೇವೆಗೂ ಉಪಯುಕ್ತವಾದಂತ ಪಾತ್ರೆಯಾಗಿ ನನ್ನ ಉಪಯೋಗಿಸು ಎಂಬುದಾಗಿ ನಿಮ್ಮನ್ನ ಇರುವಂತ ಸ್ಥಳದಲ್ಲಿ ಒಪ್ಪಿಸಿಕೊಡು ಸ್ವಾಮಿ. ಇವತ್ತು ಯಾರೆಲ್ಲ ಒಪ್ಪಿಸಿಕೊಡ್ತಿದ್ದಾರೋ ಒಪ್ಪಿಸಿಕೊಡುವಂತ ಒಬ್ಬೊಬ್ಬರನ್ನು ವಿಶೇಷವಾದ ಒಂದು ಪಾತ್ರೆಯಾಗಿ ಉಪಯೋಗಿಸು, ಆಶೀರ್ವದಿಸು ತಂದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು.